ನೀನು ಕೃಷ್ಣನ್ ಜೊತೆಗಿದ್ರು ನೀನು ನಿನ್ ಮಿತಿಯಲ್ಲೇ ಇರ್ಬೇಕು. ಹಾಗೆ ಆಗ್ಲಿ ಅಜ್ಜಿ. ಅದೇನಮ್ಮ ಒಂದೇ ರೂಮಲ್ಲಿರೋ ಹೇಳ್ತಿದ್ಯಾ? ಒಟ್ಟಿಗೆ ಇದ್ಮೇಲೆ ಕೃಷ್ಣನ್ಗೆ ಹತ್ರ ಆಗದೆ ಇರ್ತಾಳೆ ಇವಳು. ಅವಳ ಪ್ಲಾನೇ ಅದಲ್ವಾತೆ. ನೀವ್ ಕೃಷ್ಣನ್ ಜೊತೆ ಅವಳಿಗಿರಕ್ ಹೇಳೋದು ತುಂಬಾ ದೊಡ್ಡ ತಪ್ಪಾಗತ್ತೇನೋ ಅತ್ತೆ. ಅವ್ರಿಬ್ರು ಗಂಡ ಹೆಂಡತಿ ಒಂದೇ ರೂಮ್ನಲ್ಲಿ ಇರ್ಬೇಕು. ಚಿಕ್ಕಪ್ಪ, ಅತ್ತಿಗೆ ಅಣ್ಣ ಬದಲಾಗ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಅವ್ರು ದೂರ ಇದ್ರೆ ಹೇಗಾಗುತ್ತೆ? ಏಯ್, ಅವಳು ನಮ್ ಕೃಷ್ಣನ ಬದಲಾಯಿಸಿದ್ರೆ ಯಾವ ಸಮಸ್ಯೆನೂ ಇರಲ್ಲ. ಆದ್ರೆ ಬದಲಾಯಿಸ್ತೀನಿ ಅಂತ ಹೇಳಿ ನಮ್ ಕೃಷ್ಣನ ಅವಳ ಕಡೆ ಮಾಡ್ಕೊಂಡ್ರೆ? ಅಂಕಲ್, ಚಿಕ್ಕಮ್ಮ, ಸುಂದರಿ ತುಂಬಾ ಒಳ್ಳೆಯವಳು. ಅವಳಿಗೆ ಯಾಕೆ ಹಾಗೆ ಹೇಳ್ತಿದ್ದೀರಾ? ಅವಳು ಕೃಷ್ಣನ ಬದಲಾಯಿಸೋಕೋಸ್ಕರನೇ ರೂಮ್ಗೆ ಹೋಗ್ತಿದ್ದಾಳೆ ಅಂತ ಅವಳಿಗೆ ಗೊತ್ತು. ಅಮ್ಮ ಅಪರ್ಣ, ಅವ್ರ ಮಾತ್ಗೆಲ್ಲ ತಲೆ ಕೆಡಿಸ್ಕೋಬೇಡ. ನೀನು ವಸ್ತುನೆಲ್ಲ ತಗೊಂಡು ಕೃಷ್ಣನ್ ರೂಮ್ಗೆ ಶಿಫ್ಟ್ ಆಗು. ಬಾ ಸುಂದರಿ, ನನ್ನ ರೂಮ್ಗೆ ಹೋಗಿ ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡೋಣ. ಬಾ ಹೋಗಿ ಲಗೇಜ್ ತಗೊಂಡು ಬರೋಣ. ಸುಂದರಿ, ಈಗ ನೀನ್ ಹ್ಯಾಪಿ ಅಲ್ವಾ? ಚಿಕ್ಕ ರೂಮಿಂದ ದೊಡ್ಡ ರೂಮಿಗೆ ಬಂದ್ವಿ ಅಲ್ವಾ? ಗುಡ್. ಈಗ ನಾವು ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡೋಣ. ಓಕೆ. ಅದಕ್ಕೆ ನಿಮ್ ಲಗೇಜ್ ಇಲ್ಲಿ ಇಡ್ತಿದ್ದೀನಿ. ಹಾ, ಇಡು ಇಡು ಇಡು. ನಾವು ಹೋಗ್ತೀವಿ. ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡೋಣ. ಕೃಷ್ಣ ಅವರೇ, ಇದರಲ್ಲಿ ತುಂಬಾ ಫೋಟೋಸ್ ಇದೆ. ಏನಾಗಲ್ಲ ಕೃಷ್ಣ ಅವರೇ, ಏನೂ ಆಗಲ್ಲ ಕೃಷ್ಣ ಅವರೇ. ಕೃಷ್ಣ ಅವರೇ, ಕೃಷ್ಣ ಅವರೇ, ಕೃಷ್ಣ ಅವರೇ, ಕೃಷ್ಣ ಅವರೇ, ಏನಾಯ್ತು? ಏನಾಯ್ತು? ಕೃಷ್ಣ ಅವರೇ, ಏನಾಯ್ತು? ಕೃಷ್ಣ ಅವರೇ, ಕಂದ, ಏನಾಯ್ತು? ಕೃಷ್ಣ, ನೀರು 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 ಕೃಷ್ಣ ಅವರೇ, ಅಣ್ಣ ನೀರು. ಕೃಷ್ಣ ಅವರೇ, ಕೃಷ್ಣ 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 ಅವರೇ. ಕೂಲ್ ಕೂಲ್ ಕೂಲ್. ಅಷ್ಟಕ್ಕೂ ಈ ಫೋಟೋನ್ ಯಾರು ಇಲ್ಲಿ ಇಟ್ಟಿದ್ದು? ನಾನೇ ತಂದಿದ್ದು. ನೋಡಿದ್ರ ಅತ್ತೆ, ನಮ್ ಕೃಷ್ಣನ್ಗೆ ಈ ಚಿಟ್ಟೆನ್ ನೋಡಿದ್ರೆ ಆಗಲ್ಲ ಅಂತ ಗೊತ್ತಿದ್ರು ಆ ಫೋಟೋನೇ ತಂದಿದ್ದಾಳೆ. ಇಂಥವ್ರನ್ನ ನಂಬಿ ನೀವು ಕೃಷ್ಣ ಅವರನ್ನ ನೋಡ್ಕೊಳಕ್ ಹೇಳ್ತಿದ್ದೀರಾ? ಸ್ವಲ್ಪ ನೀನು. ನಮ್ಮ ಅಕ್ಕ ಚಿಟ್ಟೆ ಫೋಟೋನ ಭಾವ ಡಿಸ್ಟರ್ಬ್ ಆಗ್ಲಿ ಅಂತ ತಗೊಂಡ್ ಬರ್ಲಿಲ್ಲ. ಮತ್ತೆ ಯಾಕೆ ತಗೊಂಡ್ ಬಂದ್ರು? ಅಣ್ಣಂಗಿರೋ ಫೋಬಿಯಾನ ದೂರ ಮಾಡಬೇಕು ಅನ್ನೋ ಒಳ್ಳೆ ಉದ್ದೇಶದಿಂದಾನೇ ಅದ್ಗೆ ಈ ಫೋಟೋನ ತಗೊಂಡು ಬಂದಿದ್ದು. ಹೌದು, ಆದ್ರೆ ನಾನು ಆ ಫೋಟೋನ ಹಿಂದೆನೆ ಇಟ್ಟಿದ್ದೆ. ಇಲ್ಲೋಡು, ನೀನ್ ಅಜ್ಜಿ ಕತೆನ ಪಕ್ಕಕ್ಕಿಡು. ನೋಡು, ನಮ್ ಕೃಷ್ಣ ಎಷ್ಟು ಕಷ್ಟ ಪಡ್ತಿದ್ದಾನೆ ಪಾಪ. ನಿಂಗೆಲ್ಲ ಗೊತ್ತಿದ್ರು ಬೇಕು ಅಂತಾನೆ ಈ ಕೆಲಸ ಮಾಡ್ದೆ. ನಿನ್ನಿಂದ ಕೃಷ್ಣ ನೋಡು ಎಷ್ಟು ಕಷ್ಟ ಪಡ್ತಿದ್ದಾನೆ. ಅವಳು ನಮ್ಮ ಕೃಷ್ಣನ್ ಒಳ್ಳೇದಕ್ಕೋಸ್ಕರನೇ ಇದ್ ಮಾಡ್ತಿದ್ದಾಳಮ್ಮ. ಆ ಚಿತ್ರ ಆಗಲ್ಲ ಅಂತ ಗೊತ್ತಿದ್ರು ಹೀಗ್ ಮಾಡೋದು ಒಳ್ಳೇದು ಹೇಗಾಗತ್ತೆ ಅಣ್ಣ? ನೀನ್ ಹೀಗೆಲ್ಲ ಮಾಡಬಾರ್ದಾಗಿತ್ತು ಅಪರ್ಣ. ಅತ್ತೆ, ಅಕ್ಕನ ಉದ್ದೇಶ ಅದಲ್ಲ. ಆದ್ರೆ ಅರ್ಜೆಂಟಲ್ಲಿ ಬಾಬಾ ಅವರು ಅದೇ ಫೋಟೋ ನೋಡಿದ್ರು. ಹೌದು, ಅದಕ್ಕೆ ಏನ್ ಮಾಡ್ತಿದ್ದಾರೆ ಅಂತ ನಮ್ಗೆ ಮೊದಲೇ ಹೇಳಿದ್ರು. ಅಬ್ಬೋ, ನಮ್ ಕೃಷ್ಣಂಗ್ ನೋವು ಕೊಡ್ಬೇಕು ಅಂತ ಮೊದ್ಲೇ ಪ್ಲಾನ್ ಮಾಡಿದ್ಲ ಈ ಮಹಾತಾಯಿ.
ಕೃಷ್ಣ ಅವ್ರಿಗೆ ನೋವಾಗುವಂಥ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಮತ್ ಇವಾಗ ಮಾಡಿದ್ಯೇನೋ? ನಾಗಭೂಷಣ ಸಾಕ್ ನಿಲ್ಸು. ಅಮ್ಮ ಅಪರ್ಣ, ಇನ್ನೊಂದ್ಸಲ ಹೀಗಾಗದೇ ಇರೋ ಥರ ನೋಡ್ಕೊ. ಅಮ್ಮ, ಅವಳು ಇನ್ನೊಂದ್ಸಲ ಹೀಗೆ ಮಾಡಲ್ಲ ಬಿಡು. ನೋಡು, ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ಪರ್ಮನೆಂಟ್ ಆಗಿ ಕೃಷ್ಣನಿಂದ ದೂರ ಆಗ್ತೀಯ. ಹುಷಾರ್. ಕೃಷ್ಣ ಮಲ್ಕೊಂಡಿದ್ದಾನೆ, ಬನ್ನಿ. ನನ್ನ ಹತ್ರ ಚಾಲೆಂಜ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡ್ದ್ಯಾ? ಆ ಚಿಟ್ಟೆ ಫೋಟೋನ ಅದರಲ್ಲಿ ಮುಂದೆ ಇಟ್ಟಿದ್ದು ನೀನಾ? ಇದು ಜಸ್ಟ್ ಸ್ಯಾಂಪಲ್ ಮಾತ್ರ. ಮುಂದೆ ಮುಂದೆ ನೀನು ತುಂಬಾ ನೋಡೋದಿದೆ. ಅಲ್ಲಿವರೆಗೂ ನೀನಿರ್ಬೇಕಲ್ವಾ? ನಾನ್ ಎಲ್ಲಿಗೂ ಹೋಗಲ್ಲ. ನೀನು ನನ್ನನ್ನು ಇಲ್ಲಿಂದ ಕಳಿಸೋಕೂ ಆಗಲ್ಲ. ಆದ್ರೆ ನಾನ್ ಮನ್ಸ್ ಮಾಡಿದ್ರೆ ನಿನ್ನ ಈ ರೂಮ್ನಿಂದ ಅಲ್ಲ, ಈ ಮನೆಯಿಂದಾನೇ ಹೊರಗೆ ಹಾಕ್ತೀನಿ. ನೀನು ನನ್ನನ್ನು ಹೊರಗೆ ಹಾಕ್ತೀಯ? ಅದು ನಿನ್ನಿಂದ ಆಗಲ್ಲ. ನೀನ್ ನನ್ನನ್ನ ಏನೂ ಮಾಡಕ್ಕಾಗಲ್ಲ. ನಿನ್ ಓವರ್ ಕಾನ್ಫಿಡೆನ್ಸ್ ನೋಡ್ತಿದ್ರೆ ನನಗ ಅಯ್ಯೋ ಅನ್ಸ್ತಿದೆ. ನಿನ್ನ ಅತಿ ಬುದ್ಧಿವಂತಿಕೆ ನೋಡ್ತಿದ್ರೆ ನನಗೆ ಪಾಪ ಅನ್ನಿಸ್ತಿದೆ. ಸರಿ, ಆದಷ್ಟು ಬೇಗ ನಿನ್ನ ಕೃಷ್ಣನಿಂದ ದೂರ ಮಾಡಿ ನಾನ್ ಹತ್ರ ಆಗ್ತೀನಿ. ಹೋಗಿ ಈ ಹಗಲ್ಗನ್ಸನ್ನ ನಿನ್ ರೂಮ್ನಲ್ಲಿ ಕಾಣು. ಹೋಗು, ಹೋಗು. ನೋಡಿದ್ರ ಆ ಅಪರ್ಣನ ಅಜ್ಜಿ ಹೇಗ್ ಬೈದ್ರು ಅಂತ? ಹೌದು, ಈ ಸಿಚುಯೇಷನ್ ಇಂದ ಈ ಅಪರ್ಣನ್ನ ನಮ್ಮಮ್ಮ ಈಸಿಯಾಗಿ ಮನೆಯಿಂದ ಆಚೆ ಹಾಕ್ತಾಳೆ ಅಂತ ನಂಬಿಕೆ ಬಂತು. ಅಜ್ಜಿ ಅಷ್ಟೇ ಅಲ್ಲ, ನಮ್ ದೊಡ್ಡಮ್ಮ ಕೂಡ ಅಪರ್ಣ ಮೇಲೆ ಫೈರ್ ಆದ್ರು. ಈ ಮನೆಯವ್ರು ಎಲ್ರೂ ಸೇರಿ ಅವಳನ್ನ ಮನೆಯಿಂದ ಆಚೆ ಹಾಕ್ಬೇಕು. ಆ ದಿನ ಆದಷ್ಟು ಬೇಗ ಬರುತ್ತೆ ಆಂಟಿ. ಇನ್ಮೇಲೆ ಚಾನ್ಸ್ ಸಿಕ್ಕದಾಗ್ಲೆಲ್ಲ ಅವಳ ಮೇಲೆ ಆರೋಪ ಮಾಡಿ ಆ ಅಪರ್ಣನ ಇನ್ನೂ ಸಿಕ್ಕಾಕ್ಸಿದ್ರೆ ಸಾಕು, ನಾವ್ ಅನ್ಕೊಂಡಿದ್ದೆಲ್ಲ ಆಗತ್ತೆ. ಆ ಅಪರ್ಣ ಕೃಷ್ಣನ್ನ ಬದಲಾಯಿಸ್ತಾಳಂತೆ. ನಾವಿರ್ಬೇಕಾದ್ರೆ ಆ ಕೃಷ್ಣನ್ನ ಬದಲಾಯಿಸಕ್ ಹೇಗ್ ಬಿಡ್ತೀವಿ? ಆ ಬಣ್ಣ ಚಿಟ್ಟೆ ಒಂದ್ ಸಾಕು ನಮ್ ಕೃಷ್ಣನ್ ತಲೆ ಪೂರ್ತಿ ಹಾಳು ಮಾಡೋದಕ್ಕೆ. ನಮ್ ಕನ್ಸಿಗೆ ಆ ಅಪರ್ಣ ಸ್ಪೀಡ್ ಬ್ರೇಕರ್ ತರ ಅಡ್ಡ ಬಂದ್ಲು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಕೃಷ್ಣ ನನ್ನವನಾಗ್ತಿದ್ದ. ಈ ಆಸ್ತಿಲಿ ನಮ್ ಅರ್ಧ ಪಾಲು ನಮ್ಗಿಷ್ಟೊತ್ತಿಗೆ ಬಂದಿರ್ತಿತ್ತು. ನಮ್ಮ ಆಸೆಗೆ ಕಲ್ಲು ಹಾಕಿದ ಅಪರ್ಣನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಅವಳು ಸಾಯೋ ತನಕ ಅನುಭವಿಸ್ಲೇಬೇಕು. ಸುಂದರಿ, ದೇವ್ರನ್ನೇನ್ ಕೇಳ್ಕೊಂಡೆ? ಏನ್ ಕೇಳ್ಕೊಂಡ್ವಿ ಅಂತ ಹೇಳ್ಬಾರ್ದು. ಹಾ, ನನಗ್ ಹೇಳ್ಬೋದು. ಏನ್ ಕೇಳ್ಕೊಂಡೆ ಸುಂದರಿ? ನಾನು ಏನ್ ಕೇಳ್ಕೊಂಡ್ರು ಅದು ನಿಮ್ ಒಳ್ಳೇದಕ್ಕೋಸ್ಕರ ಅಲ್ವಾ? ನನ್ನೊಳ್ಳೇದಕ್ಕೋಸ್ಕರ ಅಂದ್ರೆ ನನಗೆ ಅರ್ಥ ಆಯ್ತು. ನಾನು ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಗೆಲ್ಬೇಕು ಅಂತ ನೀನ್ ಕೇಳ್ಕೊಂಡೆ ಅಲ್ವಾ? ಅಷ್ಟು ಕರೆಕ್ಟ್ ಆಗಿ ಹೇಗ್ ಗೆಸ್ ಮಾಡಿದ್ರಿ? ನಾನ್ ನಿನ್ ಗಂಡ ಅಲ್ವಾ, ಅಂದ್ರೆ ನಿನ್ನಲ್ಲಿ ಹಾಫ್ ಪಾರ್ಟ್ ನಾನು. ಅದಕ್ಕೆ ನೀನೇನ್ ಅನ್ಕೊಂಡ್ರು ನನಗ್ ಗೊತ್ತಾಗ್ಬಿಡತ್ತೆ. ಬನ್ನಿ, ನೀವು ಬೇಗ ರೆಡಿ ಆಗ್ಬೇಕು. ಸ್ಕೂಲ್ಗೆ ಹೋಗ್ಬೇಕಲ್ವಾ? ಹೌದು, ಹೋಗ್ಬೇಕು. ನಿಮ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬೇಕು. ನಾನು ರೆಡಿ ಆಗಿ ಬರ್ತೀನಿ. ಏನೋ ರಂಗಯ್ಯ, ಇವತ್ತು ಕೂಡ ಯಾಕೆ ಲೇಟಾಗಿ ಬಂದೆ?
ನನ್ನ ಹೆಂಡತಿಗೆ ಹೂವು ಅಂದರೆ ತುಂಬ ಇಷ್ಟ ಕಣೋ. ಕೊಟ್ಬರೋಷ್ಟರಲ್ಲಿ ಲೇಟ್ ಆಯಿತು. ಇರ್ಲಿ ಬಿಡ, ನಮಗೋಸ್ಕರ ಎಲ್ಲ ಕೆಲಸ ಮಾಡ್ತಾರೆ. ನಮ್ಮ ಹೆಂಡತಿಗೋಸ್ಕರ ಹೂ ತಗೊಂಡೋದ್ರೆ ತುಂಬ ಖುಷಿ ಪಡ್ತಾರೆ ಅವರು. ಆಹಾ, ಸುಂದರಿ ಖುಷಿ ಆಗ್ಬೇಕು ಅಂದ್ರೆ ನಾನ್ ಸುಂದರಿಗೆ ಹೂ ತಗೊಂಡೋಗಿ ಕೊಡ್ಬೇಕು. ಏನ್ ಸುಂದರಿ, ಒಳ್ಳೆ ಹೂವಿನ ವಾಸನೆ ಬರ್ತಿದೆ ಅಂತ ನೋಡ್ತಿದ್ಯಾ? ಹೌದು ಕೃಷ್ಣ ಅವ್ರೆ. ನಿನಗೋಸ್ಕರ ಅಂತಾನೆ ನಾನು ಹೂ ತಗೊಂಡ್ ಬಂದಿದ್ದೀನಿ. ನನ್ಗೋಸ್ಕರನಾ? ಹಾ ಹೌದು. ಗಂಡ ಹೆಂಡತಿಗೆ ಹೀಗೆ ಹೂ ತಗೊಂಡ್ ಬಂದ್ ಕೊಟ್ರೆ ತುಂಬಾ ಖುಷಿ ಪಡ್ತಾರಂತೆ. ಯಾರು ಹೇಳಿದ್ದು? ಹಾ ಅವಾಗ್ಲೇ ನಮ್ಮ ಮನೆ ಕೆಲಸದವ್ರು ಮಾತಾಡ್ತಿರ್ಬೇಕಾರೆ ಕೇಳಿಸ್ಕೊಂಡೆ. ಅದಕ್ಕೆ ಹೂ ತಂದಿದ್ದೀನಿ, ತಗೋ ಸುಂದರಿ. ಇರು ನಾನೇ ನಿನಗ್ ಮುಡಿಸ್ತೀನಿ, ಓಕೆನಾ? ನೀವಾ? ಅವಾಗ ಯಾವಾಗ್ಲೂ ಸಿನಿಮಾಲ್ ನೋಡಿದ್ದೆ, ಹೆಂಡತಿ ಜಡೆಗೆ ಗಂಡ ಹೂ ಮುಡಿಸ್ತಾನೆ. ನಿನಗ್ ನಾನೇ ಹೂ ಮುಡಿಸ್ತೀನಿ, ತಿರುಗು ಆ ಕಡೆ. ಕೃಷ್ಣನಲ್ಲಿ ನಿಧಾನಕ್ಕೆ ಬದಲಾವಣೆ ಕಾಣಿಸ್ತಿದೆ. ಯಾಕೆ ಹಾಗೆ ನೋಡ್ತಿದ್ಯಾ? ನೀವ್ ಯಾವತ್ತಾದ್ರೂ ಭಾವನ್ ತರ ಹಾಗೆ ಹೂ ತಗೊಂಡ್ ಬಂದು ನನಗೆ ಮುಡ್ಸಿದೀರಾ? ಬಾ. ಬಾ. ಥ್ಯಾಂಕ್ ಯು ಕೃಷ್ಣ ಅವರೇ. ವೆಲ್ಕಮ್ ಸುಂದರಿ. ಸರಿ, ನೀವು ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಸ್ಕೂಲಿಗೆ ಟೈಮ್ ಆಗುತ್ತಲ್ವಾ? ಹಾ ಹೌದು, ನಾನು ಹೋಗಿ ರೆಡಿಯಾಗಿ ಬರ್ತೀನಿ. ಲಿಲ್ಲಿ, ಬದ್ರಿ, ಗುಡ್ ಮಾರ್ನಿಂಗ್. ಹಾಯ್. ಹಾಯ್ ಕೃಷ್ಣ. ಹಾಯ್ ಕೃಷ್ಣ. ಇವತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ನನಗೆ ಬರುತ್ತೆ. ಇಲ್ಲ, ನನ್ಗೆ ಬರುತ್ತೆ ಫಸ್ಟ್ ಪ್ರೈಸು. ಹೇಗ್ ಬರುತ್ತೆ? ಇಲ್ಲ, ನಂಗೆ ಬರುತ್ತೆ ಫಸ್ಟ್ ಪ್ರೈಸು. ಹೇಗ್ ಬರುತ್ತೆ? ನಾನು ಡ್ರಾಯಿಂಗ್ ಚೆನ್ನಾಗಿ ಮಾಡ್ತೀನಿ. ಇಲ್ಲ, ನಾನೇ ಗೆಲ್ಲೋದು. ನೀವಿಬ್ರು ಅಲ್ಲ, ನಾನೇ ಗೆಲ್ಲೋದು. ಏಯ್, ಇವತ್ತು ಆ ಕೃಷ್ಣ ಡ್ರಾಯಿಂಗ್ ಕಾಂಪಿಟೇಷನ್ ನಲ್ಲಿ ಗೆಲ್ಬಾರ್ದು. ಯಾಕೋ, ಏನಾಯ್ತು? ಯಾಕಂದ್ರೆ ಲಿಲ್ಲಿ ಹತ್ರ ನಾನು ಜಾಮೆಟ್ರಿ ಬಾಕ್ಸ್ ನ ಕದ್ದಿದ್ದೆ ಕಣೋ. ಅವನು ನನ್ನ ಲಿಲ್ಲಿ ಮುಂದೆ ಹಿಡ್ಕೊಂಡ ಕಣೋ. ಹಾಗಾದ್ರೆ ಸೇಟ್ ತೀರ್ಸ್ಕೋಬೇಕು. ಲಿಲ್ಲಿ ಮುಂದೆ ನನ್ನ ಮರ್ಯಾದೆ ತೆಗ್ದ ಅವನು. ಎಲ್ಲರ ಮುಂದೆ ಅವನ ಮರ್ಯಾದೆ ತೆಗಿಯೋಣ. ವೆಲ್ಕಮ್ ಟು ಪೇರೆಂಟ್ಸ್ ಅಂಡ್ ಕಿಡ್ಸ್. 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ನಡೀತಿರೋ ಈ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಗೆದ್ದವರಿಗೆ ಬಹುಮಾನ ಕೊಡ್ತೀವಿ. ಸುಂದರಿ, ನನಗೆ ಯಾವ ಚಿತ್ರ ಬಿಡಿಸ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಟೆನ್ಷನ್ ಮಾಡ್ಕೋಬೇಡಿ ಕೃಷ್ಣ ಅವರೇ. ನೀವು ನಿಧಾನಕ್ಕೆ ಯೋಚನೆ ಮಾಡಿ. ನಿಮಗಿಷ್ಟವಾಗಿರೋ ಚಿತ್ರ ನಿಮಗೆ ನೆನಪಾಗುತ್ತೆ. ಆ ಚಿತ್ರನ ನೀವು ಬಿಡಿಸಿದ್ರೆ ಫಸ್ಟ್ ಪ್ರೈಸ್ ಗೆಲ್ತೀರಾ. ಅದೇ ಕನ್ಫ್ಯೂಷನ್ ಆಗ್ತಿದೆ ಸುಂದರಿ. ನನಗೆ ತುಂಬಾ ನೆನಪು ಆಗ್ತಿದೆ. ಹಾಗಲ್ಲ, ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ. ಗೊತ್ತಾಯ್ತು.
ಏನದು? ಸಸ್ಪೆನ್ಸ್ ಹೇಗೆ ಹೇಳಿ? ಪೇರೆಂಟ್ಸ್, ಈಗ ನೀವೆಲ್ಲ ಹೊರಗಿರಿ. ಆಲ್ ದಿ ಬೆಸ್ಟ್. ಚಿಲ್ಡ್ರನ್ಸ್, ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಬದ್ರಿ, ನಿನ್ ಹತ್ರ ಎಕ್ಸ್ಟ್ರಾ ಚಾರ್ಟ್ ಇದೆಯಾ? ಇಲ್ಲ. ಲಿಲಿ, ನಿನ್ ಹತ್ರ ಚಾರ್ಟ್ ಇದೆಯಾ? ಇಲ್ಲ ಕೃಷ್ಣ. ಸುಂದರಿ, ಬಾ ಬಾ. ಏನಾಯ್ತು? ನೋಡು, ನನ್ ಚಾರ್ಟ್ ಹಾಳಾಗಿ ಹೋಗಿದೆ. ಒಂದ್ ನಿಮಿಷ. ಇನ್ನು ನಿಮ್ಗೆ 15 ಮಿನಿಟ್ಸ್ ಮಾತ್ರ ಟೈಮ್ ಇರೋದು. ಇನ್ನ 10 ಮಿನಿಟ್ಸ್ ಮಾತ್ರ ಇರೋದು. ಇದು ತಗೊಳ್ಳಿ, ಬಿಡಿಸಿ. ಇನ್ನ 5 ಮಿನಿಟ್ಸ್ ಮಾತ್ರ ಇರೋದು. minutes. Time up. ಓಕೆ, ಪೇಪರ್ಸ್ ನನಗೆ ಕೊಡಿ. ಕೃಷ್ಣ, ನೀನು ಕೂಡ ತಂದ್ಕೊಡು. ಕೆಳಗೆ ಹೋದ್ಲು, ಸದ್ಯಕ್ಕೆ ಬರಲ್ಲ. ಖಂಡಿತ ಅವಳ ರೂಮ್ನಲ್ಲಿ ಏನಾದ್ರೂ ಒಂದು ಎವಿಡೆನ್ಸ್ ಸಿಗುತ್ತೆ. ಸರಿ, ನಾನು ಇಲ್ಲೇ ಇರ್ತೀನಿ, ನೀನು ಹೋಗಿ ರೂಮ್ ಹುಡುಕು. ಸರಿ. ಗಾಯತ್ರಿ, ಏನಾರು ಸಿಕ್ತಾ? ಇಲ್ಲ ರೀ. ಬೇಗ ಹುಡುಕು. ಗಾಯತ್ರಿ, ಅವಳು ಬರ್ತಿದ್ದಾಳೆ, ಬೇಗ ಬಾ. ಹಾ, ಬಂದೆ ರೀ. ಗಾಯತ್ರಿ, ಅವಳು ಬಂದ್ಲು, ಬೇಗ ಬಾ. ಗಾಯತ್ರಿ, ಬಾ. ಗಾಯತ್ರಿ, ಏನಾದ್ರು ಸಿಕ್ತಾ? ಏನು ಸಿಗ್ಲಿಲ್ಲ ರೀ, ನಡೀರಿ. ಬಾ ಬಾ ಬಾ. ಇವ್ರೇಕೆ ನಿತ್ಯ ರೂಮಿಂದ ಬರ್ತಾ ಇದ್ದಾರೆ?
ಏನಿದು ಸೂಟ್ ಕೇಸ್ನ ಯಾರು ಓಪನ್ ಮಾಡಿದ್ದು? ಯಾರೋ ಏನನ್ನು ಹುಡುಕ್ತಿದ್ದಾರೆ ಅನ್ಸ್ತಿದೆ. ಯಾರೂ ಅಲ್ಲ, ಆ ಅನಂತು, ಆ ಗಾಯತ್ರಿ. ಅವ್ರಾ? ಅವ್ರಿಗೆ ನಿನ್ ಮೇಲೆ ಅನುಮಾನ ಇದೆ ಅಲ್ವಾ? ಅಂದ್ರೆ ನನ್ ರೂಮ್ನಲ್ಲಿ ಏನಾದ್ರೂ ಎವಿಡೆನ್ಸ್ ಸಿಗ್ಬೋದೇನೋ ಅಂತ ಹುಡುಕ್ತಿದ್ದಾರೆ ಅನ್ಸುತ್ತೆ. ಅದೃಷ್ಟಕ್ಕೆ ಎವಿಡೆನ್ಸ್ನೆಲ್ಲ ನಾನ್ ರೂಮ್ನಲ್ಲಿಡ್ದೆ ಸೇಫ್ ಆಗಿಟ್ಟಿದ್ದಕ್ಕೆ ಸರಿ ಹೋಯ್ತು. ಹೋಗ್ಲಿ ಬಿಡು, ಒಳ್ಳೆ ಕೆಲಸ ಮಾಡ್ದೆ. ಇನ್ಮೇಲೆ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಿನ್ ಎವಿಡೆನ್ಸ್ ಮಾತ್ರ ಯಾರಿಗೂ ಸಿಗೋಕ್ ಬಿಡ್ಬೇಡ. ಅದು ಸಿಕ್ಕರೆ ಮಾತ್ರ ನಮ್ ಕತೆ ಮುಗ್ದು ಹೋಗುತ್ತೆ. ಅದ್ ಯಾರಿಗೂ ಸಿಗದೆ ಇರೋ ಹಾಗೆ ಎಲ್ ಬಚ್ಚಿಡ್ಬೇಕೋ ಅಲ್ಲೇ ಇಟ್ಟಿದ್ದೀನಿ. ಯಾರ ಕೈಗೂ ಅದ್ ಸಿಗಲ್ಲ.